ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಒಳ ಮೀಸಲಾತಿ ಮಸೂದೆ ವಾಪಸ್ ಕಳಿಸಿರೋ ಕಾರಣ ಬಂದ್ಬಿಟ್ಟು ನೇಮಕಾತಿ ಪ್ರಕ್ರಿಯೆ ವಿಳಂಬ ಆಗೋ ಸಾಧ್ಯತೆ ಕೂಡ ಇದೆ. ಶಿಕ್ಷಕ ಆಕಾಂಕ್ಷಿಗಳಿಗೆ ಬಿಗ್ ಶಾಕಿಂಗ್ ಅಪ್ಡೇಟ್. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಇಂಟರ್ನಲ್ ರಿಸರ್ವೇಷನ್ ಬಂದ್ಬಿಟ್ಟು SC ಕೆಟಗರಿ ಒಳಗಡೆ ಸರ್ಕಾರ ಬಿಲ್ ಪಾಸ್ ಮಾಡಿತ್ತು. ನಂತರ ಅದು ಕೋರ್ಟಲ್ಲಿ ಕೂಡ ಹಿಯರಿಂಗ್ ಇತ್ತು. ಬಟ್ ಇಲ್ಲಿ ಏನಾದ್ರು ರಾಜ್ಯಪಾಲರು ಕೂಡ ಅದನ್ನ ಹೋಲ್ಡ್ ಮಾಡಿ ಇಟ್ಕೊಂಡಿದ್ರು. ಈಗ ಅದಕ್ಕೆ ವಾಪಸ್ ಕೂಡ ಕಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ನಿಮಗೆ ನೋಟಿಫಿಕೇಶನ್ ಡಿಲೇ ಆಗೋ ಸಾಧ್ಯತೆ ಕೂಡ ಇದೆ. ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸಲಿ ಕರ್ನಾಟಕ ಅನುಸೂಚಿತ ಜಾತಿಗಳ ಉಪವರ್ಗೀಕರಣ ವಿಧೇಯಕ ಮೀನ್ಸ್ ಬಿಲ್ ಆಯ್ತಾ. ಜಾತಿಗಳ ಅನುಸೂಚಿತ ಉಪವರ್ಗೀಕರಣ ಅಂದ್ರೆ ಸಬ್ ಕ್ಯಾಸ್ಟ್ ಬರುತ್ತಲ್ಲ, ಅವುಗಳಿಗೆ ಇಂಟರ್ನಲ್ ಆಗಿ ರಿಸರ್ವೇಶನ್ ಕೊಡ್ತಾ ಇದ್ರು. ಅದನ್ನ ಈಗ ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ. ಇದಕ್ಕೆ ಸ್ಪಷ್ಟನೆ ಕೋರಿ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಅವರು ಬಂದ್ಬಿಟ್ಟು ಮಸೂದೆ ವಾಪಸ್ ಕಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಖಾಲಿ ಇರೋ ಹುದ್ದೆಗಳ ವಿಳಂಬ ಆಗುತ್ತೆ. ಪೊಲೀಸ್ ನೇಮಕಾತಿ ಸೇರಿ ಯಾವ್ದಾರ ಶಿಕ್ಷಕರ ನೇಮಕಾತಿ ಎಲ್ಲ ಕೂಡ ವಿಳಂಬ ಆಗೋ ಸಾಧ್ಯತೆ ಕೂಡ ಇದೆ. ಆಕಾಂಕ್ಷಿಗಳಿಗೆ ಬ್ಯಾಡ್ ನ್ಯೂಸ್. ಪರಿಶಿಷ್ಟ ಜಾತಿ ಒಳ ಮೀಸಲಾತಿಗೆ ಜಾರಿಗೆ ಆಗ್ರಹಿಸಿ ಹಲವು ಸಮುದಾಯಗಳು ಬಂದ್ಬಿಟ್ಟು ದಶಕಗಳಿಂದ ಹೋರಾಟ ಕೂಡ ಮಾಡ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟಿನ ತೀರ್ಪು ಕೂಡ ಬಂದಿತ್ತು. ಹೀಗಾಗಿ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಸಂಬಂಧ ನಿವೃತ್ತ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗ ಬಂದ್ಬಿಟ್ಟು ರಚನೆ ಕೂಡ ಮಾಡಿತ್ತು. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಇದು ಬಂದ್ಬಿಟ್ಟು ನಿರ್ದಿಷ್ಟ ಶಿಫಾರಸುಗೊಂದಿಗೆ 2024 ಆಗಸ್ಟ್ 4ರಂದು ವರದಿ ಕೂಡ ಸಲ್ಲಿಸಿದ್ರು. ಆಯ್ತಾ. ರಾಜ್ಯ ಸರ್ಕಾರ ಕೆಲ ಮಾರ್ಪಾಡುಗಳನ್ನ ಮಾಡಿ ಆ ವರದಿಯನ್ನು ಕೂಡ ಅವರು ಸ್ವೀಕರಣೆ ಕೂಡ ಮಾಡಿದ್ರು. 2025 ಅಕ್ಟೋಬರ್ನಲ್ಲಿ ಒಳ ಮೀಸಲಾತಿಯನ್ನು ಕೂಡ ಸೂಚನೆ ಕೊಟ್ಟಿತ್ತು, ಘೋಷಣೆ ಕೂಡ ಮಾಡಿದ್ರು. ಬಟ್ ಇದುವರೆಗೂ ಸರ್ಕಾರ ಯಾವುದೇ ರೀತಿ ಜಾತಿ ಪ್ರಮಾಣ ಪತ್ರವನ್ನು ನೀಡಿಲ್ಲ, ಮಾರ್ಗಸೂಚಿ ಕೂಡ ಹೊರಡಿಸಿಲ್ಲ. ಹೀಗಾಗಿ ಡಿಸೆಂಬರ್ನಲ್ಲಿ ನಿಮಗೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯಿತು. ಅಲ್ಲಿ ಬಂದ್ಬಿಟ್ಟು ಮಸೂದೆ ಬಂದ್ಬಿಟ್ಟು ಅಂಗೀಕಾರ ಆಗಿತ್ತು. ಬಟ್ ಅಲ್ಲಿ ಬಂದ್ಬಿಟ್ಟು ನ್ಯಾಯಯುತವಾಗಿ ಸಮಾನತವಾಗಿ ಇದನ್ನು ಕೊಡಬೇಕು ಅಂತ ಹೇಳಿ ಸುದ್ದಿ ಆಗಿತ್ತು. ಕೆಲವು ಕ್ಯಾಟಗರಿ ಒಳಗಡೆ ಜಗಳ ಆಗಿತ್ತು. ಬಿಕಾಸ್ 6-6-5 ಅನುಪಾತದಲ್ಲಿ ನಿಮಗೆ ಮೀಸಲಾತಿಯನ್ನು ಕೊಟ್ಟಿದ್ರು. ಹೀಗಾಗಿ ಡಿಸೆಂಬರ್ನಲ್ಲಿ ಸುವರ್ಣಸೌಧದಲ್ಲಿ ಕೂಡ ಒಳ ಮೀಸಲಾತಿ ವಿಧೇಯಕ ಅಂಗೀಕಾರ ಆಗಿತ್ತು. ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಬೇಕಾಗುತ್ತೆ, ರಾಜ್ಯಪಾಲರು ಸಹಿ ಹಾಕಬೇಕಾಗುತ್ತೆ. ಆ ಸಹಿಗೆ ಕಳಿಸ್ಕೊಟ್ಟಿರ್ತಾರೆ. ಈ ಮಸೂದೆ ಬಂದ್ಬಿಟ್ಟು ಹೆಚ್ಚಿನ ಸ್ಪಷ್ಟೀಕರಣ ಕೇಳಿ ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ. ರಾಜ್ಯಪಾಲರು ರಿಜೆಕ್ಷನ್ ಕೂಡ ಮಾಡಿಲ್ಲ. ಈ ರೀತಿ ಸಂಪೂರ್ಣ ಮಾಹಿತಿಯನ್ನು ಕೇಳಿದ್ದಾರೆ, ಸ್ಪಷ್ಟನೆ ಕೂಡ ಕೇಳಿದ್ದಾರೆ. ಈ ನಿಟ್ಟಿನಲ್ಲಿ ಇದು ಬಂದ್ಬಿಟ್ಟು ನೇಮಕಾತಿ ಪ್ರಕ್ರಿಯೆಗೆ ಪರಿಣಾಮ ಬೀಳುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ವರದಿಯನ್ನು ಕೂಡ ಕೇಳಿದ್ದಾರೆ. ವಿವರಣೆಯನ್ನು ಕೂಡ ಮನೆಯ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಅವರು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ವೇಕೆನ್ಸಿಗಳು ಉಳಿದಿದ್ವು. ಸಾಕಷ್ಟು ಶಿಕ್ಷಕರ ನೇಮಕಾತಿ, ಪೊಲೀಸ್ ನೇಮಕಾತಿ, ಕಾನ್ಸ್ಟೇಬಲ್ ನೇಮಕಾತಿ ಎಲ್ಲಾ ನೇಮಕಾತಿಗಳಿಗೆ ನೆನೆಗುದಿ ಬೀಳುತ್ತದೆ ಅಂತ ಹೇಳಿದ್ದಾರೆ. ಬಿಕಾಸ್ ಇದನ್ನ ತಕ್ಷಣವೇ ಬಗೆಹರಿಸಿದ್ರೆ ಮಾತ್ರ ನಮಗೆ ಪೊಲೀಸು, ಆರೋಗ್ಯ, ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಖಾಲಿ ಇರೋ ನೇಮಕಾತಿ ಮಾಡ್ತಾರೆ. ಇಲ್ಲಾಂದ್ರೆ ನಮಗೆ ಸಮಸ್ಯೆ ಕೂಡ ಆಗುತ್ತೆ ಅಂತ ಮಾಹಿತಿ ಬರ್ತದೆ. ನೋಡೋಣ ಏನಾಗುತ್ತೆ ಡಿಸಿಷನ್. ಇದೇ ರೀತಿ ನಮ್ಮನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.